ಯಾನ ಕಾಡಿನ ಮಧ್ಯೆ ಮಳೆಯ ನಾದ, ಹಕ್ಕಿಗಳ ಕಲರವ, ಕಾಡಿನ ಆಳವಾದ ಶಾಂತತೆಯ ನಡುವೆ ನಡೆದುಕೊಂಡು ಹೋಗುತ್ತಿದ್ದರು ಕನ್ನಡದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಚಿತ್ರರಂಗದ ವರ್ನಟನ ಬಗ್ಗೆ ಸಿನಿಮಾ ಮಂದಿಗೆ ಒಂದಲ್ಲ ಒಂದು ಅನುಭವ ಆಗಿರುತ್ತೆ. ರಾಜ್ಕುಮಾರ್ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಅಣ್ಣವರು ಆಗಲಿ ಹಲವು ವರ್ಷಗಳಾಗಿದ್ದರೂ ಅವರೊಂದಿಗೆ ಕಳೆದ ದಿನಗಳನ್ನ ಇನ್ನೂ ನೆನಪಿಸಿಕೊಳ್ಳುತ್ತಲೇ ಇದ್ದಾರೆ. ಅಂಥವರಲ್ಲಿ ಸ್ಯಾಂಡಲ್ವುಡ್ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಕೂಡ ಒಬ್ಬರು. ಶಂಕರ್ ನಾಗ್ ನಿರ್ದೇಶಿಸಿದ ಒಂದು ಮುತ್ತಿನ ಕತೆ ಸಿನಿಮಾದ ಶೂಟಿಂಗ್ಗಾಗಿ ಯಾನಾಗೆ ಪ್ರಯಾಣ ಬೆಳೆಸಿದರು. ಆ ವೇಳೆ ಅಲ್ಲಿಗೆ ಹೋಗುವುದಕ್ಕೆ ಸಾಕಷ್ಟು ದೂರ ನಡೆಯಬೇಕಿತ್ತು. ಆ ವೇಳೆಯಲ್ಲಿ ಆದ 2 ಅನುಭವಗಳನ್ನು ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿಕೊಂಡಿದ್ದಾರೆ. ಮಾಹಿತಿಯಲ್ಲಿ ಮುಂದುವರಿಯುವ ಮುಂಚೆ ನಮ್ಮ ಮಾಯಾವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾನಾಗೆ ಕಾಡಿನಲ್ಲಿ 8 ರಿಂದ 10 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಿತ್ತು. ಒಂದು ಮುತ್ತಿನ ಕತೆ ಶೂಟಿಂಗ್ಗೆ ಶಂಕರ್ ನಾಗ್ ಮುಂಚೆ ಹೋಗಿದ್ದರು. ಮುಖ್ಯಮಂತ್ರಿ ಚಂದ್ರು, ರಾಜ್ಕುಮಾರ್, ಕೃಷ್ಣೇಗೌಡರು, ರಮೇಶ್ ಭಟ್, ಸುಂದರರಾಜ್ ಎಲ್ಲರೂ ನಡೆದುಕೊಂಡು ಹೋಗುತ್ತಿದ್ದರು. ರಾಜ್ಕುಮಾರ್ ಅವರಿಗೆ ಬಿಸಿಲು ತಡೆದುಕೊಳ್ಳಲು ಆಗಲಿಲ್ಲ. ಆಗ ರಾಜ್ಕುಮಾರ್ ಅವರು, ಚಂದ್ರು ಅವರೇ, ಇಲ್ಲಿ ಝರಿ ಹರಿಯುತ್ತಿದೆ, ನೀರು ನೋಡುವುದಕ್ಕೆ ಚೆನ್ನಾಗಿದೆ. 2 ನಿಮಿಷಗಳ ಕಾಲ ಇಲ್ಲಿ ಕೂತು ಶೂಟಿಂಗ್ ತಡವಾದರೆ ಏನಂತೆ, ನಮ್ಮದೇ ಪಿಕ್ಚರ್, ಇಲ್ಲಿ ಕೂತಿದ್ದು ಮುಖಕ್ಕೆ ನೀರು ಹಾಕೊಂಡು ತಣ್ಣಗೆ ಮಾಡಿಕೊಂಡು ಹೋಗೋಣವೇ ಅಂತ ಹೇಳುತ್ತಾರೆ. ಮಂಡಿಯುದ್ದದ ನೀರಿರುವ ಜಾಗವಿದು. ಅಣ್ಣವರು ಬಟ್ಟೆ ಬಿಚ್ಚಿ ಕೂತು ಬಿಸಿಲಿನ ಬೇಗೆಗೆ ನೀರನ್ನ ಚಿಮುಕಿಸಿಕೊಂಡರು. ಆ ನೀರನ್ನ ಕುಡಿಯುವ ಹೊತ್ತಿಗೆ 9 ವರ್ಷದ ಹುಡುಗ ಓಡಿ ಅಲ್ಲಿಗೆ ಬಂದಿದ್ದ. ಅವನಿಗೆ ರಾಜ್ಕುಮಾರ್ ಯಾರು ಅಂತ ಗೊತ್ತಿರಲಿಲ್ಲ, ಹಾಗೂ ಚಂದ್ರು ಯಾರು ಅಂತ ಕೂಡ ಗೊತ್ತಿರಲಿಲ್ಲ. ಸಿನಿಮಾ ಏನು ಅಂತ ಕೂಡ ಗೊತ್ತಿರಲಿಲ್ಲ. ಕಾಡಿನ ಹುಡುಗ ಅವನು. ನೋಡಿ ಗುರುತಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಎದ್ದೇಳಿ, ಬೇಗ ಹೊರಟು ಬಿಡಿ ಇಲ್ಲಿಂದ ಅಂತ ಹೇಳುತ್ತಾನೆ. ರಾಜ್ಕುಮಾರ್ ಏಕೆ ಅಂತ ಕೇಳಿದಾಗ, ಇನ್ನು ಸ್ವಲ್ಪ ಹೊತ್ತಿಗೆ ಹುಲಿ ಬಂದು ನೀರು ಕುಡಿದುಕೊಂಡು ಹೋಗುತ್ತೆ. ಈ ಸಮಯದಲ್ಲಿ ಅಣ್ಣವರು ಎಷ್ಟು ತಮಾಷೆ ಮಾಡಿದರು ಅಂದರೆ, ನಾನು ಹೀರೋ, ನೀವು ವಿಲನ್, ಗನ್ ಮ್ಯಾನ್ ಪಕ್ಕದಲ್ಲೇ ಇದ್ದಾನೆ, ಆದರೆ ಆ 9 ವರ್ಷದ ಹುಡುಗನೇ ಇಲ್ಲಿ ಹೀರೋ, ಹುಲಿಗೆ ಹೆದರದೆ ಇಲ್ಲಿ ನಿಂತುಕೊಂಡು ನಮಗೆ ಹೇಳುತ್ತಿದ್ದಾನೆ ನೋಡಿ ಎಂದು ಅಣ್ಣವರು ತಮಾಷೆ ಮಾಡುತ್ತಾರೆ. ಅನಂತರ ಹುಡುಗ ಹುಲಿ ಎಲ್ಲೋ ಬೇಟೆ ಆಡಿರುತ್ತೆ. ಬೇಟೆ ಆಡಿದ ಮೇಲೆ ನೀರು ಕುಡಿಯಬೇಕಿರುತ್ತೆ. ಅದಕ್ಕೆ ಇಲ್ಲಿಗೆ ಬರುತ್ತೆ. ಅದು ಬರುವುದಕ್ಕೂ ಮುನ್ನ ದೊಡ್ಡದಾಗಿ ಗರ್ಜನೆ ಮಾಡುತ್ತೆ. ಒಮ್ಮೆ ಬಂದು ನೀರು ಕುಡಿದ ಮೇಲೆ ಶಾಂತವಾಗುತ್ತೆ. ನಾವು ಏನೂ ಮಾಡದೆ ಸುಮ್ಮನೆ ನಿಂತಿದ್ದರೆ ಅದು ಏನೂ ಮಾಡುವುದಿಲ್ಲ, ಅದರ ಪಾಡಿಗೆ ಅದು ಹೋಗುತ್ತೆ ಎಂದು ಆ ಹುಡುಗ ಹೇಳಿದನಂತೆ. ಆಮೇಲೆ ಎಲ್ಲರೂ ಓಡೋದಕ್ಕೆ ಶುರು ಮಾಡಿದರಂತೆ. ಆಗ ಆ ಹುಡುಗನೇ ತಾನೂ ಜೊತೆಗೆ ಬರುವುದಾಗಿ ಹೇಳಿದ್ದ ಎಂದು ಮುಖ್ಯಮಂತ್ರಿ ಚಂದ್ರು ಅವರು ನೆನಪಿಸಿಕೊಂಡಿದ್ದಾರೆ. ಆಗ ರಾಜ್ಕುಮಾರ್ ಅವರು, ಗನ್ ಮ್ಯಾನ್ ಇದ್ದಾನೆ, ಅವನು ನಡುಗುತ್ತಿದ್ದಾನೆ, ನೀವು ನಡುಗುತ್ತಿದ್ದೀರಿ, ನಾನು ಕೂಡ ನಡುಗುತ್ತಿದ್ದೇನೆ, ನೋಡಿ ಅವನು ಎಷ್ಟು ಧೈರ್ಯಶಾಲಿ, ಹುಲಿ ಬಂದು ಕುಡಿದುಕೊಂಡು ಹೋಯಿತು ಅಂತ ಹೇಳುತ್ತಿದ್ದಾನೆ. ಅಷ್ಟರಲ್ಲಿ ಹುಲಿಯ ಗರ್ಜನೆ ಕೇಳಿತ್ತು. ಅದೇ ವೇಳೆ ಉಶ್ ಅಂತ ಒಂದು ಸಣ್ಣ ಶಬ್ದ ಕೇಳಿಸುತ್ತದೆ. ನೋಡಿದರೆ ಅದು ಕಾಳಿಂಗ ಸರ್ಪ ಹೆಡೆ ಎತ್ತಿ ನಿಂತಿದೆ. ಅದೊಂದು 12 ಅಡಿ ಕಾಳಿಂಗ ಸರ್ಪ, 4 ಅಡಿ ಎದ್ದು ನಿಂತಿದೆ. ಕರಿ ಮೀಸೆ ಹೀಗೆ ನೋಡುತ್ತಿದೆ. ಆಗ ಆ ಹುಡುಗ, ಏನೂ ಮಾಡಬೇಡಿ, ಸುಮ್ಮನೆ ನಿಂತುಕೊಳ್ಳಿ, ಅಲ್ಲಾಡಬೇಡಿ, ಹಿಂದಕ್ಕೆ ಹೋಗಬೇಡಿ ಅಂದ. ಅವನೇನು ಹೇಳಿದ, ಆದರೆ ನಮ್ಮ ಕಡೆಗೆ ಬಂದರೆ ಏನು ಮಾಡೋದು, ಯಾರಿಗೆ ಗುರಿ ಇಟ್ಟಿದೆಯೋ ಏನೋ. ರಾಜ್ಕುಮಾರ್ಗೆ ಎಷ್ಟು ಧೈರ್ಯ ಅಂದರೆ, ಅವನು ಏನು ಹೇಳುತ್ತಾನೋ ಕೇಳಿ, ಅವನಿಗೆ ಎಲ್ಲವೂ ಗೊತ್ತಿದೆ, ನಾವು ಏನೂ ಮಾಡುವುದು ಬೇಡ, ನಾವು ಅಲ್ಲಾಡದೆ ಇದ್ದಿದ್ದನ್ನು ನೋಡಿ ಅದು ಹೆಡೆ ಇಳಿಸಿತು, ನಮ್ಮ ಕಡೆಗೆ ಬರಲ್ಲ, ನಿಮ್ಮ ಕಡೆಗೂ ಬರಲ್ಲ, ಸುಮ್ಮನೆ ಇದ್ದು ಬಿಡಿ ಅಂದರು. ಆಮೇಲೆ ಪೊದೆಗೆ ಹೋಯಿತು. ಆ ಕ್ಷಣ ಅಲ್ಲಿ ಇದ್ದ ಎಲ್ಲರಿಗೂ ಕೇವಲ ಜೀವ ಉಳಿದ ಕ್ಷಣವಲ್ಲ, ಅದು ಅಣ್ಣವರ ಧೈರ್ಯ, ನಿಶ್ಚಲತೆ ಮತ್ತು ಮಾನವೀಯ ಶಾಂತಿಯ ಪಾಠವಾಗಿತ್ತು. ಆ ಘಟನೆಯ ನಂತರ ಮುಖ್ಯಮಂತ್ರಿ ಚಂದ್ರು ಅವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಸದಾ ಉಳಿಯಿತು. ಅಂತ ಕ್ಷಣದಲ್ಲಿ ಯಾರಾದರೂ ಹೆದರುತ್ತಾರೆ, ಆದರೆ ರಾಜ್ಕುಮಾರ್ ಅವರು ಏಕೆ ಹೆದರಲಿಲ್ಲ? ಅವರು ಹೇಳುತ್ತಾರೆ, ಅಣ್ಣವರ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಅವರು ಪ್ರಕೃತಿಯನ್ನ ದೇವರಂತೆ ನೋಡುತ್ತಿದ್ದವರು. ಸರ್ಪದತ್ತ ಕೋಪದಿಂದ ಅಲ್ಲ, ಗೌರವದಿಂದ ನೋಡಿದರು, ಅದಕ್ಕೆ ಅದು ದಾಳಿ ಮಾಡಲಿಲ್ಲ. ಈ ಕಾಳಿಂಗ ಸರ್ಪದ ಘಟನೆ ಕೇವಲ ಒಂದು ಅನುಭವ ಅಲ್ಲ, ಅದು ಜೀವನದ ಪಾಠ. ಧೈರ್ಯ ಅಂದರೆ ಕೂಗಿ ಓಡುವುದಲ್ಲ, ನಿಶ್ಚಲವಾಗಿ ಶಾಂತವಾಗಿ ನಿಂತುಕೊಳ್ಳುವುದು. ಅದನ್ನೇ ರಾಜ್ಕುಮಾರ್ ಅವರು ಅವರ ಬದುಕಿನಲ್ಲಿ ಮಾಡಿ ತೋರಿಸಿದರು. ಹೌದು, ವರ್ನಟ ಕೇವಲ ನಟನಲ್ಲ, ಅವರು ಜೀವನದ ಪಾಠ. ಸರ್ಪದ ಎದುರು ನಿಂತರೂ ಶಾಂತವಾಗಿರುವ ಆ ಮುಖ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿದೆ. ಇದು ಕೇವಲ ಒಂದು ಕತೆ ಅಲ್ಲ, ಇದು ವರ್ನಟನ ಧೈರ್ಯ, ಶಾಂತಿ ಮತ್ತು ಮಾನವೀಯತೆಯ ನಿಜವಾದ ಚಿತ್ರವಾಗಿದೆ. ಅಂತಹ ಅಣ್ಣವರು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಕಥೆಗಳು, ಅವರ ಶಾಂತ ಧೈರ್ಯ ನಮ್ಮೊಳಗೆ ಇಂದಿಗೂ ಜೀವಂತವಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.